ಹಲೋ ನಮಸ್ಕಾರ ಮೈಸೂರು. ಮಾಡೋಕ್ಕಂತೂ ಕೆಲಸ ಇರಲಿಲ್ಲ, ಮನೇಲಿ ಕೂತು ಬೋರ್ ಆಗಿತ್ತು. ಎಲ್ಲಾದರೂ ಹೊರಗಡೆ ಹೋಗಿ ಒಂದು ಚಿಕ್ಕ ಟ್ರಿಪ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಇವತ್ತು ಹೋಗಿದ್ದು ಸೋಮನಾಥ್ಪುರಕ್ಕೆ. ಬಸ್ಸಿಂದ ಟಿ ನರಸೀಪುರದಲ್ಲಿ ಇಳಿದ ಮೇಲೆ ನಿಮಗೆ ಅಲ್ಲಿಂದ ಸೋಮನಾಥ್ಪುರಕ್ಕೆ ಹೋಗೋಕ್ಕೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ಶೇರ್ ಆಟೋಗಳು ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಶೇರ್ ಆಟೋದಿಂದ ಹೋದರೂ ಕೂಡ ಟಿ ನರಸೀಪುರದ ಬಸ್ ಸ್ಟ್ಯಾಂಡಿಂದ ಸೋಮನಾಥ್ಪುರ 16 ನಿಮಿಷಕ್ಕೆ ತಲುಪ್ಬೋದು. ಸೋಮನಾಥ್ಪುರದ ಬಸ್ ಸ್ಟ್ಯಾಂಡಿಂದ ಇಳಿದು ಎಡಭಾಗಕ್ಕೆ ಒಂದು ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡ್ನಲ್ಲೇ ಫುಲ್ ಸ್ಟ್ರೈಟ್ ಹೋದರೆ ಸೋಮನಾಥ್ಪುರ ಟೆಂಪಲ್ ಸಿಗುತ್ತೆ. ಸೊ ಒಳಗಡೆ ಎಂಟ್ರೆನ್ಸಲ್ಲಿ ಗೇಟ್ ಒಳಗಡೆ ಹೋಗ್ತಿದ್ದಾಗೇ ಬಲಗಡೆಗೆ ಒಂದು ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಟಿಕೆಟು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಇರುತ್ತೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಟಿಕೆಟ್ನಲ್ಲಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಆಪ್ಷನ್ ಕೂಡ ಇರುತ್ತೆ. ಇಲ್ಲ ಅಂತ ಹೇಳಿದರೆ ಅಲ್ಲೇ ಅಮೌಂಟ್ ಕೊಟ್ಟು ತೊಗೋಬೋದು. ಇನ್ನು ಸೋಮನಾಥ್ಪುರದ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30ಯಿಂದ ಸಂಜೆ 5:30ವರೆಗೂ ಇರುತ್ತೆ. ಈ ಪ್ರಸನ್ನ ಚನ್ನಕೇಶವ ದೇವಾಲಯವನ್ನು ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಆಧಾರ ಬಂದು ನಕ್ಷತ್ರಾಕಾರದಲ್ಲಿದೆ. ಅದಲ್ಲದೆ ದೇವಸ್ಥಾನ 3 ಗೋಪುರಗಳನ್ನು ಒಳಗೊಂಡಿದೆ. ಇದನ್ನು ತ್ರಿಕೂಟ ಅಂತ ಕರೀತಾರೆ. ಮುಂಚೆ ದೇವಾಲಯ ನಿರ್ಮಾಣ ಆದಾಗ ಕೇಶವ, ಜನಾರ್ದನ ಹಾಗೆ ವೇಣುಗೋಪಾಲನು 3 ವಿಷ್ಣು ದೇವರುಗಳ ಅವತಾರಗಳಿರುವಂಥ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದರು. ಆದರೆ ಸದ್ಯಕ್ಕೆ ಜನಾರ್ದನ ಹಾಗೆ ವೇಣುಗೋಪಾಲ ಮೂರ್ತಿಗಳು ಮಾತ್ರ ಇದ್ದಾವೆ. ದೇವಾಲಯದಲ್ಲಿ ಶಿಲ್ಪಗಳ ಕೆತ್ತನೆಗಳನ್ನ ಕೂಡ ಅಷ್ಟೇ ಅಮೋಘವಾಗಿ ಮಾಡಿದ್ದಾರೆ. ಆದರೆ ಇದ್ರ ಮೇಲೆ ಆಗಿರುವಂಥ ದಾಳಿಯಿಂದ ಎಷ್ಟು ವಿಗ್ರಹಗಳು ಭಿನ್ನ ಆಗಿದ್ದಾವೆ. ಈ ದೇವಾಲಯವನ್ನು 250 ವರ್ಷಗಳ ಹಿಂದೆ 3ನೇ ನರಸಿಂಹನ ದಂಡನಾಯಕ ನಿರ್ಮಾಣ ಮಾಡಿದ್ರು. ಟಿ ನರಸೀಪುರದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ದೇವಸ್ಥಾನ ಇದೆ. ಅದು ಹೊಳೆ ದಂಡೆ ಮೇಲಿದೆ. ಅದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ಈ ಹೊಳೆನ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30, ಮತ್ತು ಸಂಜೆ 5:30ಯಿಂದ ರಾತ್ರಿ 8:00ವರೆಗೂ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ಅಲ್ಲೇ ಅನ್ನದಾಸೋಹ ಕೂಡ ಇರುತ್ತೆ. ಸೊ ನೀವು ಬೇಕು ಅಂತ ಹೇಳಿದ್ರೆ ಅಲ್ಲೇ ಊಟ ಮಾಡಿ ಅದಾದಮೇಲೆ ಹೊರಡ್ಬೋದು. ನಮ್ಮದಂತೂ ಇವತ್ತಿನ ದಿನ ಮುಗೀತು, ಒಳ್ಳೆ ಟ್ರಿಪ್ ಆಯಿತು ಅಂತ ನಾವಿವಾಗ ಟಿ ನರಸೀಪುರದಿಂದ ಬ್ಯಾಕ್ ಟು ಮೈಸೂರು ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಒಂದು ಚಿಕ್ಕ ಟ್ರಿಪ್ನ ಹೋಗಬೇಕು ಅಂತ ಹೇಳಿದರೆ ಸೋಮನಾಥ್ಪುರಕ್ಕೆ ಮಿಸ್ ಮಾಡ್ದೇ ವಿಸಿಟ್ ಮಾಡಿ. ಇನ್ನು ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಲಿಂಕ್ ಇದೆ, ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.